ಅದು ಎಳ್ಳು ನೀರು ಅದು ಎಳ್ಳು ನೀರು ಬಿಡಕ್ಕೆ ಹೊರಟವ್ರೆ. 4,500 ಬಸ್ ಬಗ್ಗೆನೂ ದಿನ ಖ್ಯಾತೆ ನಡೀತಿದೆಯಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ ಬಸ್ಗಳು ಕೊಡಿ ಅಂತ ಹೇಳಿ? ಇಲ್ಲಿ ಯಾಕೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಇದರಲ್ಲೂ 2,000 ಕೋಟಿಲಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮ್ಮದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒದ್ದಾಡ್ತಾರೋ ಗೊತ್ತಿಲ್ಲ, ಬೇಡ ಅಂತ. ಅದು ಇಲ್ಲಿದ್ದಾಗ ಇನ್ನೂ ಇವತ್ತಿನವರಿಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗ್ಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ? ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಕೂತ್ ಏನು ಸಮಸ್ಯೆ ಬಗೆಹರಿಸ್ಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರಿಗೆ. ಯಾವ ಸ್ವಾಭಿಮಾನ ಅವರಿಗೆ? ಬಿಡಪ್ಪ ಅವೆಲ್ಲ ಈ ಎಲ್ಲ ನೋಡಿ. ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲ್ಯಾಂಟ್ಗಳೇನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ತೆಗೆದು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ಬರೀ ಕರ್ನಾಟಕ ಒಂದೇ ಅಲ್ಲ, ನಾನಿವತ್ತು ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾ ಇದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು. ಅದು ಎಳ್ಳು ನೀರು ಬಿಡಕ್ಕೆ ಹೊರಟವ್ರೆ. 4,500 ಬಸ್ ಬಗ್ಗೆನೂ ದಿನ ಖ್ಯಾತೆ ನಡೀತಿದೆಯಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ ಬಸ್ಗಳು ಕೊಡಿ ಅಂತ ಹೇಳಿ? ಇಲ್ಲಿ ಯಾಕೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಇದರಲ್ಲೂ 2,000 ಕೋಟಿಲಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮ್ಮದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒದ್ದಾಡ್ತಾರೋ ಗೊತ್ತಿಲ್ಲ, ಬೇಡ ಅಂತ. ಅದು ಇಲ್ಲಿದ್ದಾಗ ಇನ್ನೂ ಇವತ್ತಿನವರಿಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗ್ಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ? ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಕೂತ್ ಏನು ಸಮಸ್ಯೆ ಬಗೆಹರಿಸ್ಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರಿಗೆ. ಯಾವ ಸ್ವಾಭಿಮಾನ ಅವರಿಗೆ? ಬಿಡಪ್ಪ ಅವೆಲ್ಲ ಈ ಎಲ್ಲ ನೋಡಿ. ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲ್ಯಾಂಟ್ಗಳೇನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ತೆಗೆದು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ಬರೀ ಕರ್ನಾಟಕ ಒಂದೇ ಅಲ್ಲ, ನಾನಿವತ್ತು ರಾಷ್ಟ್ರದ
2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾ ಇದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು.